ಎಲ್ರಿಗೂ ನಮ್ಮ ಚಾನಲ್ಗೆ ಸ್ವಾಗತ. ಯಾರು ಇದುವರೆಗೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಯಾಕಂದರೆ ಈ ಒಂದು ಪರ್ಪಲಲ್ಲಿ ಇರ್ತಕ್ಕಂಥ ಹುಡುಗಿ ನಿಮಗೆ ಬೇಕಾಗಿದ್ದರೆ ಅಂದರೆ ಮದುವೆ ಆಗ್ಬೋದು ಅಥವಾ ಫ್ರೆಂಡ್ಶಿಪ್ನ ಮಾಡ್ಕೊಳ್ಬೋದು ಆರ್ ಒಂದು ಸಂಬಂಧನ ಬೆಳೆಸ್ಬೋದು ಈಕೆ ಜೊತೆ. ಅದಕ್ಕೂ ಮುನ್ನ ಈಕೆ ಕಳಿಸಿರ್ತಕ್ಕಂಥ ಮಾಹಿತಿಗಳನ್ನು ಕಲೆ ಹಾಕಿ ನಂತರ ಯಾವ ರೀತಿಯಲ್ಲಿ ಇವ್ರ ಜೊತೆ ಇರಬೇಕು ಅನ್ನೋದನ್ನು ನೋಡ್ಕೊಂಡು ಬರೋಣ. ಹೆಸರು ಮಂಜುಷಾ ಹೆಮ್ಮಡಿಹಳ್ಳಿ ಅಂತ ಬರುತ್ತೆ ಸ್ನೇಹಿತರೆ. ಈ ಒಂದು ಊರು ಬರೋದು ಮಂಡ್ಯ ಜಿಲ್ಲೆಯ ನಾಗಮಂಗಲ ತಾಲೂಕಿನ ಹೆಮ್ಮಡಿ ಊರು ಅಂತ ಒಂದು ಇದೆ. ಅದು ಮಂಡ್ಯದಲ್ಲಿರ್ತಕ್ಕಂಥವ್ರಿಗೆ ಗೊತ್ತು ಮತ್ತು ಮಂಡ್ಯದಿಂದ ನಾಗಮಂಗಲ ಅಂತ ಇರ್ತಕ್ಕಂಥ ಹುಡುಗರಿಗೆ ಗೊತ್ತು. ಇವರ ವಯಸ್ಸು 25 ವರ್ಷ. ಊರು ಬಂದ್ಬಿಟ್ಟು ಹೆಮ್ಮಡಿಹಳ್ಳಿ ಅಂತೆ. ಹೆಸರು ಮಂಜುಷಾ ಗೌಡ್ರು. ಗೌಡ್ರು ಮನೆತನದಿಂದ ಇದ್ದಿರ್ತಕ್ಕಂಥ ಈ ಒಂದು ಹುಡುಗಿ ಪ್ರಸ್ತುತ ಲಿಂಗಾಯತ ಜಾತಿಯ ಒಳಗಿರ್ತಾಳೆ. ನಕ್ಷತ್ರ ಬಂದು ರೋಹಿಣಿ ನಕ್ಷತ್ರ, ರಾಶಿ ಬಂದು ವೃಷಭ ರಾಶಿ. ಉದ್ಯೋಗ ಸದ್ಯಕ್ಕೆ ಏನೂ ಸಹ ಇಲ್ಲ. ಹಾಗಂತ ಮನೆಯಲ್ಲಿ ಕೆಲಸ ಮಾಡ್ಕೊಂಡಿರಲ್ಲ. ಇವರ ತಾಯಿಯವ್ರಿಗೆ ಕೆಲಸ ಮಾಡೋದು, ಹೊಲಿಗೆ ಕೆಲಸ ಮಾಡ್ತಾರೆ. ಅವರಿಗೆ ಹೆಲ್ಪರ್ ಆಗಿ ಇವರು ಕೂಡ ಕಲಿತಾ ಇದ್ದಾರೆ. ತುಂಬ ಮೃದುವಾಗಿರ್ತಕ್ಕಂಥ ಸ್ವಭಾವದ ಹುಡುಗಿ, ಶಾಂತ ರೀತಿಯಲ್ಲಿರ್ತಾರೆ. ಸೃಜನಾತ್ಮಕ ಶೈಲಿಯಲ್ಲಿ ಇರ್ತಕ್ಕಂಥ ಹುಡುಗಿಯ ತಂದೆಯ ವಯಸ್ಸು ಬಂದು ಒಂದು 45 ವರ್ಷ ಆಗಿದೆ. ತಂದೆಯವರು ಒಬ್ಬ ಕೃಷಿಕರಾಗಿದ್ದಾರೆ ಮತ್ತು ತಾಯಿಯವರು ಆವಾಗಲೇ ಹೇಳಿದಾಗೆ ಹೊಲಿಗೆ ಯಂತ್ರ. ತಂಗಿ ಒಬ್ಬಳು ಶಾಲೆಗೆ ಹೋಗ್ತಾಳೆ. ಇವರ ತಂದೆ ತಾಯಿಗೆ 2 ಜನ ಮಕ್ಕಳು, ಒಬ್ಬ ಗಂಡು ಮಗ, ಇನ್ನೊಬ್ಬ 2 ಜನ ಹೆಣ್ಣು ಮಕ್ಕಳು. ಮಧ್ಯಮ ವರ್ಗದ ಕುಟುಂಬದಲ್ಲಿ ಬೆಳೆದಿರ್ತಕ್ಕಂಥ ಈ ಒಂದು ಮಂಜುಷಾ ಗೌಡ್ರಿಗೆ ಒಬ್ಬ ಒಳ್ಳೆಯ ಮನೆತನದ ಹುಡುಗನ ಅವಶ್ಯಕತೆ ಇದೆ. ಅಂದರೆ ಇವರ ಡ್ರೀಮ್ ಬಾಯ್ ಯಾವ ರೀತಿಯಲ್ಲಿರಬೇಕು? ಒಂದನೇದಲ್ಲಿ ಪಾಯಿಂಟಲ್ಲಿ ಹೇಳಬೇಕು ಅಂದರೆ ಪ್ರಸ್ತುತ ಹೊಸ ಐಡಿಯಾಗಳನ್ನು ಟ್ರೈ ಮಾಡೋ ಕ್ರಿಯೇಟಿವಿಟಿ ನೇಚರಲ್ಲಿರಬೇಕು. ಅರ್ಥ ಆಗಲಿಲ್ಲ ಅಂದರೆ ಇವಾಗ ಇವರ ಕೃಷಿಕರು ಇವರ ತಂದೆಯವರು, ಅಥವಾ ನಾನೇನು ಕೆಲಸ ಮಾಡ್ತಾಯಿಲ್ಲ, ಇವಾಗ ಹೊಲದ ಕಡೆನೇ ಗಮನ ಕೊಟ್ಟರೆ ಪ್ರಸ್ತುತ ಹೊಲದಲ್ಲಿ ತೊಗರಿನೇ ಎಷ್ಟು ಅಂತ ಬೆಳಿತೀರಾ ಅಥವಾ ಕಬ್ಬನ್ನೇ ಎಷ್ಟು ಅಂತ ಬೆಳಿತೀರಾ? ಇದನ್ನೇ ಸ್ವಲ್ಪ ಕ್ರಿಯೇಟಿವಿಟಿಯಾಗಿ ಅಫ್ಕೋರ್ಸ್ ಚೈನಾದವರು ಬೆಳಿತಾರಲ್ಲ ಆ ರೀತಿಯ ಕಬ್ಬುಗಳನ್ನು ಬೆಳೆಯೋಣವಾ? ಈ ರೀತಿ ಹೊಸ ಹೊಸ ಯೋಚನೆಗಳೇನಿರುತ್ತೆ ಅದನ್ನು ನಿಮ್ಮ ತಲೆಯಲ್ಲಿ ಪ್ರಸ್ತುತ ಕ್ರಿಯೇಟಿವ್ ಆಗಿ ನೇಚರಲ್ಲಿ ಟ್ರಾನ್ಸ್ಫರ್ ಮಾಡುವಂಥ ತಲೆ ಇರಬೇಕು ಅಂತ ಹೇಳಿದ್ದಾರೆ. ಅರ್ಥ ಮಾಡ್ಕೊಳ್ಳಿ ಸ್ನೇಹಿತರೆ. ಈಗಿನ ಹುಡುಗಿರು ನೀವು ವೈಟ್ ಆಗಿರಬೇಕು, ಬ್ಲ್ಯಾಕ್ ಆಗಿರಬೇಕು ಅಂತ ಮ್ಯಾಟ್ರ್ ಮಾಡಲ್ಲ. ಈ ರೀತಿ ನಿಮ್ಮ ತಲೆ ಟೆಕ್ನಾಲಜಿ ಇರಬೇಕು ಅಂತ ಯೋಚನೆ ಮಾಡ್ತಾರೆ. ನೀವು ನನಗಿಂತ 3 ವರ್ಷಗಳ ಒಳಗಡೆ ದೊಡ್ಡವರಿದ್ದರೂ ಕೂಡ ನನಗೆ ಒಪ್ಪಿಗೆಯನ್ನು ಕೊಡ್ತೇನೆ. ಬಿಕಾಸ್ ಆಫ್ ನೀವು ಇರ್ತಕ್ಕಂಥ ಶೈಲಿ, ನೀವು ಮಾಡ್ತಕ್ಕಂಥ ಯೋಚನೆಗಳು ನನಗೆ ಇಷ್ಟ ಆಗುತ್ತೆ, ಅದಕ್ಕೋಸ್ಕರ ಅಂತ ಹೇಳಿದ್ದಾರೆ. ಜೊತೆಗೆ ಸ್ನೇಹಿತರೆ, ಹೆಂಡತಿಯ ಜೊತೆ ಒಳ್ಳೆ ರೀತಿಯಲ್ಲಿ ಮೆಮೊರಿಗಳನ್ನು ಕ್ರಿಯೇಟ್ ಮಾಡಬೇಕು. ಅಂದರೆ ಇವಾಗ ನೋಡಿ, ಒಂದು ಲೈಫ್ ಅನ್ನೋದು ಒಂದೇ ರೀತಿಯಲ್ಲಿ ಬರುತ್ತೆ. ಮದುವೆ ಅನ್ನೋದು ಲೈಫಲ್ಲಿ ಒಂದೇ ಸಾರಿನೇ ಆಗುತ್ತೆ. ಅದೆಲ್ಲನೂ ಕೂಡ ಸ್ಟೇ ಆಗಿ ತೆಗೆದುಕೊಂಡು ಒಂದು ಸುತ್ತಾಡೋದಾಗಿರಲಿ, ಟೂರ್ ಮಾಡೋದಾಗಿರಲಿ, ಮಾಲ್ಗಳಿಗೆ ಹೋಗೋದಾಗಿರಲಿ, ಇದಕ್ಕೆಲ್ಲಕ್ಕೂ ಕೂಡ ಕ್ರಿಯೇಟಿವಿಟಿಯಾಗಿ ಟೈಮ್ನ ಕೊಡಬೇಕು ಹೆಂಡತಿಗೆ ಅಂತ ಹೇಳಿದ್ದಾರೆ. ಡಿಜಿಟಲ್ ಕ್ರಿಯೇಟರ್ ಅಂದರೆ ಸಿಟಿಯ ಹುಡುಗ ಆಗಿರಬೇಕು. ಸೋಷಿಯಲ್ ಮೀಡಿಯಾ ಮತ್ತು ರೀಲ್ಸ್ಗಳೆಲ್ಲ ಒಂದು ಸ್ವಲ್ಪ ಆಸಕ್ತಿ ಇರಬೇಕು. ಯಾಕಂದರೆ ಒಂದು ಚಿಕ್ಕ ವಯಸ್ಸಿನಿಂದಲೂ ಕೂಡ ರೀಲ್ಸ್ ಮಾಡೋದು ಹುಚ್ಚು ಇವಳಿಗೆ. ಅದಕ್ಕೋಸ್ಕರ ಆ ರೀತಿಯ ಒಬ್ಬ ಹುಡುಗ ಆಗಿದ್ದರೆ ನನಗೆ ಒಪ್ಪಿಗೆಯನ್ನು ನೀಡ್ತಾರೆ. ಅಫ್ಕೋರ್ಸ್ ನೀವು ಕಂಪಲ್ಸರಿ ಇವ್ರಿಗೆ ಪರ್ಮಿಷನ್ ಕೊಡಬೇಕು. ಅಲ್ಲಿ ಹೋಗ್ತೀನಿ ಇಲ್ಲಿ ಹೋಗ್ತೀನಿ ಅಂದಾಗ ಅದಕ್ಕೆಲ್ಲಕ್ಕೂ ಕೂಡ ಗ್ರೀನ್ ಸಿಗ್ನಲ್ ಕೊಡುವಂಥ ಹುಡುಗ ಇದ್ದರೆ ನನ್ನ ಕಡೆಯಿಂದ ಅವನಿಗೆ ದುಡ್ಡು ಸಹ ಸಿಗುತ್ತೆ ಮತ್ತು ಒಂದು ಕಾರ್ ಸಹ ಸಿಗುತ್ತೆ. ಈಕೆ ಹೆಚ್ಚಿನ ಮಾಹಿತಿ ನಿಮಗೆ ಬೇಕಾಗಿದ್ದರೆ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತಕ್ಕಂತಹ ಜಿಮೇಲ್ ಐಡಿಗೆ ಮೆಸೇಜ್ ಮಾಡಿ. ಇಲ್ಲಿ ನೋಡ್ತಾ ಇದ್ದೀರಾ, ಇದೊಂದು ಕಾರು ಮತ್ತು ಒಂದು ಸ್ವಲ್ಪ ದುಡ್ಡು ಅಂತಂದರೆ ಖರ್ಚಿಗೆ ಕೊಡ್ತಾರೆ. ಅದಕ್ಕೆ ಯಾವಾಗಂದರೆ ಇವ್ರ ಜೊತೆ ನೀವು ಮದುವೆ ಆಗೋದಕ್ಕೆ ತಯಾರಿ ಮಾಡಿಕೊಂಡಾಗ ಅಷ್ಟೇ, ಅದು ಬಿಟ್ಟು ಮಧ್ಯದಲ್ಲಿ ಯಾವತ್ತೂ ಕೊಡಲ್ಲ. ಇದೊಂದು ಕಾರು ಕೊಡಲು ಕಾರಣ ಏನಂದರೆ ಅಫ್ಕೋರ್ಸ್ ಒಂದು ಒಳ್ಳೆಯ ಹುಡುಗಿ ಆಗಿರೋದು ಇವಳು. ಕಂಟೆಂಟ್ ಕ್ರಿಯೇಟರ್ ಮಾಡ್ತಾ ಇದ್ದಾರೆ, ಅಂದರೆ ರೀಲ್ಸ್ ಮಾಡೋದು ಅದು ಇದು ಅಂತ ಮಾಡಿ ಸ್ವಲ್ಪ ದುಡ್ಡನ್ನು ಮಾಡ್ಕೊಂಡಿದ್ದಾರೆ. ಅದಕ್ಕೋಸ್ಕರ ಆ ಒಂದು ದುಡ್ಡಿಂದ ನಿಮಗೆ ಒಂದು ಸ್ವಲ್ಪ ದುಡ್ಡು ಕೊಟ್ಟರೆ ನೀವು ಇವ್ರನ್ನ ಮದುವೆ ಆಗ್ತೀರಾ. ಆ ಕಡೆ ಅವಳು ಸೇಫು ಮದುವೆ ಆಗಿ, ನಂತರ ನೀವು ಕೂಡ ಈ ಕಡೆ ಸೆಟಲು. 2 ರೀತಿಯಲ್ಲಿ ಚಾನ್ಸು. ಒಂದೇ ಕಲ್ಲಲ್ಲಿ 2 ಹಕ್ಕಿಗಳು ಹೊಡೆಯುವಂಥ ಒಂದು ಉದಾಹರಣೆ ಇದಾಗಿದೆ ಸ್ನೇಹಿತರೆ. ಗಾಡಿ ಈ ರೀತಿ ಕಾಣಿಸ್ತಾ ಇದೆ, ಏನೋ ಇದು ಯಾವುದು ಅಂತ. ಒಟ್ಟಿನಲ್ಲಿ ಒಂದು ಬೂದಿ ಬಣ್ಣದಲ್ಲಿ ಇರ್ತಕ್ಕಂತಹ ಗಾಡಿ 1984 CC. ಟಾಪ್ ಸ್ಪೀಡ್ ಬಂದರೆ 230 ಒಂದು ಕಿಲೋಮೀಟರ್ ಟಾಪ್ ಸ್ಪೀಡ್ ಇದೆ. ಅಂದರೆ ಹೆವಿ ಸ್ಪೀಡಲ್ಲಿ ತೆಗೆದುಕೊಂಡು ಹೋಗ್ಬೋದು.
ಮತ್ತು ಮೈಲೇಜಿಂಗ್ ಬಂದರೆ 15ರಿಂದ 17ರ ಮೈಲೇಜಿಂಗ್ ಕೊಡ್ತಕ್ಕಂಥ ಗಾಡಿ, ಸಖತ್ತಾಗಿ ಮೈಲೇಜಿಂಗ್ ಇದೆ ಮತ್ತು ಆಟೋಮೆಟಿಕ್ ಏಷಿಯನ್ ಆಗಿರ್ತಕ್ಕಂಥ ಕ್ವಾಲಿಟಿಯಲ್ಲಿ ರೆಡಿ ಆಗಿರ್ತಕ್ಕಂಥದ್ದು ಇದು. ಇದರಲ್ಲಿ 5 ಸೀಟಿನ ಒಂದು ಸೆಡನ್ ರಿವ್ಯೂ ಇರ್ತಕ್ಕಂಥದ್ದು, 5 ಸೀಟ್ ಅವೈಲೇಬಲ್ ಇದೆ ಆ್ಯಕ್ಟಿವ್ ಆಗಿ. ಲಕ್ಸುರಿ ಸೆಡನ್ ಮತ್ತು ಪವರ್ಫುಲ್ ಇಂಜಿನ್ ಇರ್ತಕ್ಕಂಥ ಗಾಡಿ ನಿಮಗೆ ಬೇಕಾಗಿದ್ದರೆ ಅವ್ರಿಗೆ ಇಷ್ಟ ಆಗೋ ರೀತಿಯಲ್ಲಿ ಅವ್ರ ಜೊತೆ ಹೊಂದಾಣಿಕೆಯಿಂದ ಒಂದು ಸಾಂಸಾರಿಕ ವ್ಯವಸ್ಥಿತಿಯಲ್ಲಿ ನೀವು ಇರಬೇಕು. ಸೊ ರೂಲ್ಸ್ಗಳನ್ನು ಫಾಲೋ ಅಪ್ ಮಾಡ್ಕೊಂಡು ಹೋಗಬೇಕು ಮತ್ತು ಏನು ಕೇಳಿದ್ರು ಓಕೆ ಆಯಿತು ಮಾಡು ಅಂತ ಹೇಳಬೇಕು, ಜಗಳ ಆಡಬಾರ್ದು. ಜೊತೆಗೆ ಏನೇ ಒಂದು ಸಮಸ್ಯೆ ಬಂದರೂ ಕೂಡ ಮುಂದೆ ನಿಂತು ಸಾಲ್ವ್ ಮಾಡಿಕೊಡ್ಬೇಕು, ಯಾವುದಕ್ಕೂ ಕೂಡ ಅಂಜಬಾರ್ದು ಅಂತ ಹೇಳಿದ್ದಾರೆ. ಇಷ್ಟೇ ಮ್ಯಾಟ್ರ್ ಆಗೋದು. ಇದಕ್ಕೆಲ್ಲಕ್ಕೂ ಕೂಡ ನೀವು ಓಕೆ ಅಂತ ಒಂದೇ ಒಂದು ಗ್ರೀನ್ ಸಿಗ್ನಲ್ ಕೊಟ್ಟರೆ ಆಕೆ ಓಡ್ ಬಂದು ನಿಮ್ಮನ್ನು ಮದುವೆ ಆಗ್ತಾಳೆ. ಬಟ್ ನೀವು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತಕ್ಕಂಥ ಜಿಮೇಲ್ ಐಡಿಗೆ ನಿಮ್ಮ ಮಾಹಿತಿಗಳನ್ನು ಕಳಿಸುವವರೆಗೂ ಮಾತ್ರ, ಕಳಿಸಿದ ಮೇಲೆ ಆಕೆ ಏನು ಮಾಡಬೇಕೆಲ್ಲನೂ ಮಾಡ್ತಾರೆ ಅಂತ ಹೇಳಿದ್ದಾರೆ. ಸೊ ಇಷ್ಟು ಸ್ನೇಹಿತರೆ ಈ ಒಂದು ಪ್ರೊಫೈಲಲ್ಲಿ ನಡೀತಕ್ಕಂತಹ ಒಂದು ಪ್ರೊಸೆಸಿಂಗ್ ಆಗಿತ್ತು. ಅರ್ಥ ಆಯಿತಾ? ಬೇಗ ಜಿಮೇಲ್ ಮುಖಾಂತರ ಕಾಂಟ್ಯಾಕ್ಟ್ಗೆ ತೆಗೆದುಕೊಳ್ಳಿ ಅಂತ ಹೇಳ್ತಾ ಮತ್ತೆ ನಾವು ನೀವು ಸಿಗೋಣ. ನಮಸ್ತೆ, ಟೇಕ್ ಕೇರ್, ಬಾಯ್.